ಆಗ 3 ಶಿಶು ಮಕ್ಕಳನ್ನು ತೊಟ್ಟಿಲದೊಳಗೆ ಹಾಕಿ ಹೋಗಿ ಜುಗುಳವನ್ನು ಹಾಡುತ್ತಾ ತಾನು ಕುಳಿತಂತಹ ಸಮಯದಲ್ಲಿ ಆತ್ರೇಯ ಮುನಿಯು ಬಂದು ಸತಿಯಾದ ಅನುಸೂಯ ದೇವಿಯನ್ನು ಕೇಳುತ್ತಾನೆ. ಏ ಸತಿ ಅನುಸೂಯ ದೇವಿಯೇ, ಇದು ಏನು ವಿಚಿತ್ರ ಎಂದು ಕೇಳಿದಾಗ ಆಗ ಅನುಸೂಯ ದೇವಿಯು ಈ ನಡೆದ ಸಂಗತಿಯನ್ನೆಲ್ಲ ಪತಿರಾಯರಿಗೆ ತಿಳಿಸುತ್ತಾರೆ. ಇತ್ತ ಲಕ್ಷ್ಮಿ ಸರಸ್ವತಿ ಪಾರ್ವತಾ ದೇವಿಯರು ನಮ್ಮ ಗಂಡಂದಿರು ಭೂಲೋಕಕ್ಕೆ ಅನುಸೂಯ ದೇವಿಯ ಮನೆಗೆ ಭಿಕ್ಷಕ್ಕೆಂದು ಬಂದಿದ್ದರು. ಆದರೆ ಭಿಕ್ಷಕ್ಕೆ ಹೋದ ತ್ರಿಮೂರ್ತಿಗಳು ತಿರುಗಿ ಇನ್ನೂ ಬರಲಿಲ್ಲವೆಂದು ಭೂಲೋಕಕ್ಕೆ ಬಂದು ಅನುಸೂಯ ದೇವಿಯ ಮನೆಯ ಬಾಗಿಲಿಗೆ ಬಂದು, ಎಲ್ಲೋ ಅನುಸೂಯ ದೇವಿ, ನಮ್ಮ ತ್ರಿಮೂರ್ತಿ ಜಂಗಮರು ನಿಮ್ಮ ಮನೆಗೆ ಊಟಕ್ಕೆಂದು ಭಿಕ್ಷೆಗೆಂದು ಬಂದಿದ್ದರು. ಆ ನನ್ನ ಗಂಡಂದಿರು ತಿರುಗು ಇನ್ನು ಕೈಲಾಸಕ್ಕೆ ಬಂದಿಲ್ಲ. ಆ ನನ್ನ 3 ಗಂಡಂದಿರನ್ನು, ನಮ್ಮ 3 ಗಂಡಂದಿರನ್ನು ಎಲ್ಲಿರುವರು ತೋರಿಸುವೆಂದು ಕೇಳಿದಾಗ ಅನುಸೂಯ ದೇವಿಯು ಆ 3ರನ್ನು ಲಕ್ಷ್ಮಿ ಸರಸ್ವತಿ ಪಾರ್ವತಾದೇವಿಯರನ್ನು ಆ ತೊಟ್ಟದ ಬಳಿಗೆ ಕರೆದುಕೊಂಡು ಹೋಗಿ ಆ ತೊಟ್ಟದಲ್ಲಿ ಆಡುತ್ತಿರುವ ಶಿಶು ಮಕ್ಕಳಲ್ಲಿ ಕರೆದುಕೊಂಡು ಬಂದು ಈ 3 ಶಿಶು ಮಕ್ಕಳಲ್ಲಿ ನಿಮ್ಮ ಗಂಡಂದಿರನ್ನು ನೀವೇ ಹುಡುಕಿ ಕರೆದುಕೊಂಡು ಹೋಗಿರಿ ಎಂದು ಹೇಳಿದಾಗ ಸಣ್ಣ ಶಿಶುಗಳಾಗಿದ್ದರಿಂದ ಪಾರ್ವತಿ ಲಕ್ಷ್ಮಿ ಸರಸ್ವತಿಯರಿಗೆ ತಮ್ಮ ಗಂಡನ ಗುರುತೇ ಸಿಗಲಿಲ್ಲ. ಲಕ್ಷ್ಮಿ ಏನು ಮಾಡಿದಳು? ವೈಕುಂಠಪತಿಯಾದ ವಿಷ್ಣುವಿನನ್ನು ಎತ್ತಿಕೊಳ್ಳುವುದನ್ನು ಬಿಟ್ಟು ಪರಮಾತ್ಮನನ್ನು ಎತ್ತಿಕೊಂಡು, ಪಾರ್ವತಿ ಏನು ಮಾಡಿದಳು? ವಿಷ್ಣುವಿನನ್ನು ಎತ್ತಿಕೊಂಡು ಬ್ರಹ್ಮನ ಸತಿಯಾದಂತ ಸರಸ್ವತಿ ದೇವಿ ಏನು ಮಾಡಿದಳು? ಬ್ರಹ್ಮನನ್ನು ಎತ್ತಿಕೊಳ್ಳುವುದು ಬಿಟ್ಟು ಪರಮಾತ್ಮನನ್ನು ಎತ್ತಿಕೊಂಡಾಗ, ಅಮ್ಮ ನೋಡಿರಲ್ಲಿ ಯಾರನ್ನು ಎತ್ತಿಕೊಂಡ್ರಿ ಎಂದು ನಾರದ ಹೇಳಿದಾಗ ಒಬ್ಬರ ಗುರುತು ಸಿಗಲಾರದೆ ತಾಯಿ ನಮ್ಮದು ತಪ್ಪಾಯಿತು, ನಮ್ಮ ಗಂಡಂದಿರು ಮೊದಲು ಹೇಗಿದ್ದರೆ ಅದರಂತೆ ಮಾಡಿಕೊಡು ತಾಯಿ ಎಂದು ಪರಿಪರಿಯಾಗಿ ಬೇಡಿಕೊಂಡರು ದೇವಿ. ಆಗ ತ್ರಿಮೂರ್ತಿಗಳ ಮಾತನ್ನು ಕೇಳಿ ಲಕ್ಷ್ಮಿ ಸರಸ್ವತಿ ಪಾರ್ವತಾ ದೇವಿಯರು ಅನುಸೂಯ ದೇವಿಯಲ್ಲಿ ಬೇಡಿಕೊಳ್ಳುವುದನ್ನು ಕಂಡು ಅನುಸೂಯ ದೇವಿಯು ಮತ್ತೆ ಪತಿಯನ್ನು ಮನದಲ್ಲಿ ಧ್ಯಾನಿಸಿಕೊಂಡು ಕಮಂಡಲ ತುಂಬಿದ ಆರ್ದ್ರ ಪತಿಯ ಪಾದೋದಕ ತುಂಬಿದ ಕಮಂಡಲದೊಳಗಿಂದ ಆ ಪಾದೋದಕವನ್ನು ತೆಗೆದುಕೊಂಡು ಆ ತ್ರಿಮೂರ್ತಿ ಶಿಶುಗಳಿಗೆ ಚಿಪ್ಪಡಿಸಲು ಪುನಃ ಆ ಶಿಶು ಮಕ್ಕಳು ಹೋಗಿ ತ್ರಿಮೂರ್ತಿ ಸಂಗಮ ರೂಪವನ್ನು ತಿರುಗಿ ತಮ್ಮ ಮೂಲ ರೂಪವಾದ ಬ್ರಹ್ಮ ವಿಷ್ಣು ಮಹೇಶ್ವರ ರೂಪವನ್ನು ಕಾಣಿದರು. ಆಗ ಆ 3 ತ್ರಿಮೂರ್ತಿಗಳು, ಏ ಪತಿವ್ರತೆಯಲ್ಲಿ ಅತಿ ಶ್ರೇಷ್ಠಳಾದ ಅನುಸೂಯ ದೇವಿ, ನಿನಗೆ ನಮ್ಮಿಂದ ಯಾವ ಬರಬೇಕು ಕೇಳಿಕೋ ಎಂದು ಹೇಳಿದಾಗ ಅವಾಗ ಅನುಸೂಯ ದೇವಿ ಏನು ಮಾಡಿದಳು? ಓ ತ್ರಿಮೂರ್ತಿಗಳೇ, ನೀವು ನನ್ನ ಭಕ್ತಿ ಪರೀಕ್ಷೆ ಮಾಡುವಗೋಸ್ಕರವಾಗಿ ನನ್ನ ಮನೆಯ ತೊಟ್ಟಿಲದಲ್ಲಿ ಸಣ್ಣ ಶಿಶುವಾಗಿ ಆಡಿರುವುದಲ್ಲ, ಮುಂದೆ ನನ್ನ ಉದರದಲ್ಲಿ ದೇಹ ಮಾತ್ರ ಒಂದೇ 3 ರೂಪ ತಾಳಿ, ಏನ್ರಿ ಬ್ರಹ್ಮ ವಿಷ್ಣು ಮಹೇಶ್ವರ ರೂಪವನ್ನು ತಾಳಿ ದತ್ತಾತ್ರೇಯ ಅವತಾರವಾಯಿತು. ಅನುಸೂಯ ದೇವಿ ಹೊಟ್ಟೆಯಿಂದ ದತ್ತಾತ್ರೇಯ ಮುನಿಯನ್ನು ಹುಟ್ಟಿ ಬಂದು ದತ್ತಾತ್ರೇಯ ದೇವರು ಅನಂತ ಪವಾಡಗಳನ್ನು ಮಾಡಿರುವರು. ಅದಕ್ಕೋಸ್ಕರವಾಗಿ ಪತಿವ್ರತ ಧರ್ಮದಲ್ಲಿ ಬಹಳ ಶ್ರೇಷ್ಠವಿರುವುದು. ಪತಿವ್ರತ ಧರ್ಮದಿಂದ ಯಾವ ಸ್ತ್ರೀಗಳು ನಡೆದು ಬಾಳಿ ಬದುಕುವಳು ಅಂತವಳಿಗೆ ಮುತ್ತೈದೆ ಸಾವಿತ್ರಿ ಅನ್ನುವರು.
ಯಾಕಂದ್ರೆ ಸತ್ಯ ಗಂಡನ ಪ್ರಾಣ ಮತ್ತೆ ಮರಳಿ ಪಡೆದಳು ಸತ್ಯವಾನ ಸಾವಿತ್ರಿ. ಇಂತಿಂತ ಸ್ತ್ರೀಯರು ನಮ್ಮ ಭೂಲೋಕದೊಳಗೆ ಆಗಿ ಹೋಗಿರುವರು. ಅದಕ್ಕಾಗಿ ಗಂಡನೇ ದೇವರೆಂದು ತಿಳಿದು ಯಾರು ಪತಿವ್ರತ ಧರ್ಮದಿಂದ ನಡೆದುಕೊಂಡು